ಸರ್ ನಮಸ್ತೆ. ನಮಸ್ತೆ. ನಾನು RLN ಮೂರ್ತಿ ಅಂತ ಹೈಕೋರ್ಟ್ ಅಡ್ವೊಕೇಟು ಹಾಗೂ JDS ಪಕ್ಷದ ಗಾಂಧಿನಗರ ವಿಧಾನಸಭಾ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ನಾವಿವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಯಾತ್ರೆ ಅಂತ ಮಾಡಿಕೊಂಡು ಬೆಂಗಳೂರಿನ ನಾವಿಲ್ಲಿ ಬಂದಿದ್ದೀವಿ. ಯಾವ ಉದ್ದೇಶಕ್ಕೆ ಅಂದರೆ ನಮ್ಮ ಕರ್ನಾಟಕ ಅದು ಭಾರತ ಇತಿಹಾಸದಲ್ಲಿ ಧರ್ಮಸ್ಥಳ ಅಂದರೆ ಒಂದು ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದ ಮೇಲೆ ಯಾವುದೇ ರೀತಿಯ ಸಾಕ್ಷಿ ಆಧಾರ ಇಲ್ಲದೇನೆ ಇವರು ಆರೋಪ ಮಾಡ್ಕೊಂಬಂದರು. ಆರೋಪ ಮಾಡಿರೋದು ಆ ಆರೋಪಕ್ಕೆ ಸರ್ಕಾರ ತನಿಖೆ ಮಾಡಲಿ ಅಂತ ಆದೇಶ ಮಾಡಿದ್ರು. ಆ ತನಿಖೆ ಮಾಡುವಾಗ ಅವ್ರಿಗೆ ಅವ್ರಿಗೆ ಆರೋಪ ಮಾಡಿದ ರೀತಿಯಲ್ಲಿ ಯಾವುದೇ ರೀತಿಯಾದ ಒಂದು ಸಾಕ್ಷಿ ಆಧಾರ ಸಿಕ್ಕಲಿಲ್ಲ. ಹಾಗೂ ಈ ರೀತಿ ಸುಳ್ಳು ಆರೋಪಗಳು ಮಾಡಿ ಹಿಂದೂ ಸಂಸ್ಥೆಗಳನ್ನ, ಹಿಂದೂ ಧಾರ್ಮಿಕ ನಂಬಿಕೆಯನ್ನು, ಆಗ ಹಿಂದುತ್ವದಲ್ಲಿರ್ತಕ್ಕಂಥ ಒಂದು ನಂಬಿಕೆಯನ್ನು ಹೊಡಿಲಿಕ್ಕೆ ಈ ಕಾಂಗ್ರೆಸ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಿರೋದಕ್ಕೆ ಅದನ್ನು ವಿರೋಧಿಸಿ ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲ ಕ್ಷೇತ್ರಗಳಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ HD ದೇವೇಗೌಡರಿಗೆ ಹಾಗೂ ಸನ್ಮಾನ್ಯ ನಮ್ಮ ಕುಮಾರಸ್ವಾಮಿ ಅವರಿಗೆ ನಾವು ಮಾಡಿ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಇವತ್ತು ಧರ್ಮಸ್ಥಳ ಜಾತ್ರೆಯಲ್ಲಿ ಭಾಗವಹಿಸಿ ನಾವು ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ನಂಬಿಕೆಗಳಿಗೆ ಇನ್ನೂ ಹಿಮ್ಮಡಿಗೊಳ್ಬೇಕು. ಇನ್ಮೇಲೆ ಅದು ಧರ್ಮಸ್ಥಳ ಈಗ ಇದುವರೆಗೂ ಧರ್ಮಸ್ಥಳ ಆಗಿ ಇತ್ತು ಅದನ್ನ ಇಮ್ಮಡಿ ಆಗೋ ರೀತಿಯಲ್ಲಿ ನಾವಿವತ್ತು ಜನಗಳಿಗೆ, ಸಾರ್ವಜನಿಕರಿಗೆ ಗಮನ ಹರಿಸ್ಲಿಕ್ಕೋಸ್ಕರ ಇವತ್ತು ನಾವು ಬೆಂಗಳೂರಿಂದ, ನಮ್ಮ ಗಾಂಧಿನಗರ ಕ್ಷೇತ್ರದಿಂದ ಎಲ್ಲ ಮುಖಂಡರು ಬಂದು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದ್ವಿ. ಸರ್, ಈಗ ಸುಜಾತ ಭಟ್ ಅವರು ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ತನಗೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಮಾಸ್ಟರ್ ಮ್ಯಾನ್ ಅನ್ನ SIT ವಿಚಾರಣೆಗೆ ಒಳಪಡಿಸ್ತಾ ಇದೆ. ನೀವು ಒಬ್ಬ ಹೈಕೋರ್ಟ್ ವಕೀಲರಾಗಿ ಈ ತನಿಖೆ ಮುಂದೆ ಏನಾಗ್ಬೋದು? ನೋಡಿ ಸರ್, ನಾನು ಕಾನೂನು ಚೌಕಟ್ಟಲ್ಲಿ ಮಾತಾಡಬೇಕಾದ್ರೆ ಕಾನೂನು ಬಂದಿರೋದು ಧಾರ್ಮಿಕ ಹಿನ್ನೆಲೆಯಿಂದ ಕಾನೂನು ಬಂದಿರ್ತವೆ. ಅಂದರೆ ನ್ಯಾಚುರಲ್ ಜಸ್ಟಿಸ್ ಅಂತ ಇದೆ, ಪ್ರಕೃತಿಕ ನ್ಯಾಯ ಅಂತ ಅಂದಿರುತ್ತೆ. ಆ ಪ್ರಕೃತಿ ನ್ಯಾಯದಿಂದ ನಮ್ಮ ಕಾನೂನು ಬಂದಿರೋದು. ಈಗ ನೋಡಿ, ಯಾರು ಏನಾದರೂ ಆರೋಪ ಮಾಡ್ಬೋದು, ಆದರೆ ಸಂವಿಧಾನದಲ್ಲಿ ಆರೋಪ ಮಾಡಲಿಕ್ಕೆ ಎಷ್ಟು ಅವಕಾಶ ಇದೆ ಅಂದರೆ ನೋಡಿ, ಆರ್ಥಿಕ ನಾವು ಏನು ಸ್ವತಂತ್ರನ ಒಂದು ಸಂವಿಧಾನ ಹಕ್ಕನ್ನು ಉಲ್ಲಂಘನೆ ಪಡಿಸ್ಕೊಂಡು ಈ ರೀತಿ ಸುಳ್ಳು ಆರೋಪ ಮಾಡಿದಾಗ ಏನಾಗುತ್ತೆ, ಈಗ ಯಾವುದೋ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಧಾರ್ಮಿಕ ನಂಬಿಕೆ ಅಥವಾ ಒಂದು ಕ್ಷೇತ್ರದ ಮಹಿಮೆ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಅವರ ಕುಟುಂಬದವರು ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಿದ್ದಾರೆ, ಅದಕ್ಕೆ ಅದು ಧಕ್ಕೆ ಆಗುತ್ತೆ. ಒಂದಾದರೆ, ಎರಡನೇ ಅಂಶ ಮಾತಾಡೋದಾದರೆ ಯಾವುದೇ ಪ್ರಕರಣ ತೊಗೊಳ್ಳಿ, ಸೌಜನ್ಯ ಪ್ರಕರಣ ತೊಗೊಳ್ಳಿ, ನೀವು ಯಾವುದೋ ಭಟ್ ಅಂತ ಹೇಳಿದ್ರಿ, ನೀವು ಅನನ್ಯ ಭಟ್ ಅಂತ ಹೇಳಿದ್ರಿ. ಆಮೇಲೆ ಇವರೆಲ್ಲ ನೋಡಿ ಆರೋಪ ಮಾಡ್ಬೋದು, ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ, ಯಾರು ಬೇಕಾ ದೂರು ಸಲ್ಲಿಸ್ಬೋದು. ಆದರೆ ಆ ದೂರು ಸಲ್ಲಿಸಲಿಕ್ಕೆ ಇವರಲ್ಲಿ ಎಷ್ಟು ಸಾಕ್ಷಿ ಇದೆ, ಅದು ನಿಜಾನ, ಅದು ಸುಳ್ಳಾದರೆ ಆ ಸುಳ್ಳಿಂದ ಇವ್ರಿಗೆ ಏನಾಗುತ್ತೆ ಅನ್ನೋದಾಗುತ್ತೆ. ಬಟ್ ಸರ್ಕಾರ ಏನಾಗುತ್ತೆ ಗೊತ್ತಾ, ಇಲ್ಲಿ ಯಾರ್ಯಾರು ಮಾತೋ ಕೇಳ್ತಾ ಇದೆ. ಒಂದಿನ ಯಾರೋ ಅವನು ತಿಮ್ಮರೋಡಿ ಅಂತ, ಆ ಇನ್ನೊಬ್ಬ ಜಯಂತ್ ಅಂತ, ಆ ಇನ್ನೊಬ್ಬ ಯಾರೋ ಬುರುಡೆ ಮನುಷ್ಯ, ಅವನ ಹೆಸರೇನು ಚೆನ್ನಯ್ಯ ಅನ್ನೋನು. ಸರ್, ಇವರೆಲ್ಲ ಬಂದು ಆರೋಪ ಮಾಡಿದ್ರಲ್ಲ, ಅವ್ರಿಗೆ ಏನು ಸಿಕ್ತು? ಏನೂ ಸಿಕ್ಕಿಲ್ಲ ಅವ್ರಿಗೆ. ಆದರೆ ಅವ್ರಿಗೆ ಏನು ಸಿಕ್ತು ಅಂದರೆ, ಒಂದು ಧಾರ್ಮಿಕ ನಂಬಿಕೆ ಇರ್ತಕ್ಕಂಥ ಒಂದು ಹಿಂದೂ ಧಾರ್ಮಿಕ ಸಂಸ್ಥೆನ, ಆ ಸಂಸ್ಥೆಯಲ್ಲಿ ನಂಬಿಕೆ ಇರ್ತಕ್ಕಂಥ ಹಿಂದೂ ಧಾರ್ಮಿಕ ಜನಾಂಗನ ಅವರು ಕೆಣಕಿದ್ದಾರೆ. ಈಗ ಅದಕ್ಕೆ ಸರ್ಕಾರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಒಂದು ವೇಳೆ ಅವ್ರು ಕ್ರಮ ಜರುಗಿಸಿಲ್ಲ ಅಂದರೆ, ಯಾರು ಧರ್ಮಸ್ಥಳ ವಿಚಾರ, ಯಾರು ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆ ಹೂಡಿ ಆಮೇಲೆ ಅವ್ರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗೋ ರೀತಿಯಲ್ಲಿ ನಮ್ಮ JDS ಪಕ್ಷದ ಕಾನೂನು ಘಟಕ ಇದೆ, ಆ ಘಟಕ ಯಾವತ್ತೂ ನಿಂತಿರುತ್ತೆ. ಆ ಸುಳ್ಳು ಆರೋಪ ನೋಡಿ, ನಮ್ಮಲ್ಲಿ ವಿದೇಶಿ ಕಾನೂನು ನೋಡೋಣ, ಸುಳ್ಳು ಆರೋಪ ಮಾಡಿದ್ರೆ ಅವ್ರು ದಂಡ ಕಟ್ಟಬೇಕು, ಒಳ್ಳೆ ಆರೋಪ ಸಾಬೀತಾದರೆ ಶಿಕ್ಷೆ ಆಗಲಿ. ಈಗ ನೋಡಿ, ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಲಿ, ಸರ್ಕಾರ ಆಗಲಿ ಅಥವಾ ನಾವೇ ಆಗಲಿ, ಯಾವುದೇ ಅನ್ಯಾಯಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ಬಟ್ ಅನ್ಯಾಯಕ್ಕೆ ಸಪೋರ್ಟ್ ಮಾಡಲ್ಲ ಒಂದು ಕಡೆ, ಆದರೆ ಇನ್ನೊಂದು ಸುಳ್ಳು ಆರೋಪಕ್ಕೆ ಸಹ ನಾವು ತೀವ್ರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಒಂದು ಕಾನೂನು ರೀತಿ ಹೋರಾಟ ಮಾಡ್ತೀವಿ, ಧಾರ್ಮಿಕ ಹೋರಾಟ ಮಾಡ್ತೀವಿ, ಜನಾಂಗೀಯವಾಗಿ ನಾವು ಹೋರಾಟ ಮಾಡಿ ಇದು ಸುಳ್ಳು ಅಂತೇಳಿ ನಾವು ಸಾರ್ವಜನಿಕರಿಗೆ ಹಾಗೂ ನಮ್ಮ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಸರ್, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಹೌದು, ಈಗ ಏನಾಗಿದೆ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಯಾವುದೋ ಅಲ್ಪಸಂಖ್ಯಾತರ ಓಲೈಕೆ ಮಾಡಲಿಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂಗಳಂದ್ರೇನು, ನಾವು ಹಿಂದೂಗಳು ಕೇವಲ ಹಿಂದೂ ಧರ್ಮ ನಂಬೋರಲ್ಲ,
ಬೌದ್ಧರಿರ್ಬೋದು, ಜೈನರಿರ್ಬೋದು, ಸಿಖ್ಖರಿರ್ಬೋದು, ಪಾರ್ಸಿಗಳಿರ್ಬೋದು, ಅವೆಲ್ಲ ಹಿಂದೂ ಧರ್ಮಗಳ ಒಂದು ಅಂಗಗಳು. ಅವೆಲ್ಲ ಅವರು ಬಹುಸಂಖ್ಯಾತರನ್ನ ಅವ್ರಿಗೆ ಯಾರೋ ವೋಟ್ ಬ್ಯಾಂಕ್ಗೆ ಅವ್ರನ್ನ ಪ್ರಿಪೇರ್ ಮಾಡಲಿಕ್ಕೋಸ್ಕರ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾರೆ, ಬೇರೆ ಬೇರೆ ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಹಿಂದೂಗಳಲ್ಲಿ ಮತಾಂತರ ಮಾಡಲಿಕ್ಕೆ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ತಾರೆ. ಹಿಂದೂ ಸಂಸ್ಥೆಗಳ ನಂಬಿಕೆ ಇರ್ತಕ್ಕಂಥ ಜನಾಂಗನ ಮತಾಂತರ ಮಾಡಿಕೊಂಡು ಅವರ ವೋಟ್ ಬ್ಯಾಂಕ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈಗ ಗ್ಯಾರಂಟಿ ಯೋಜನೆ ಮಾಡಿ ಜನಗಳಿಗೆ ಆಮಿಷ ಮಾಡಿ ಅಧಿಕಾರಕ್ಕೆ ಬಂದರು. ಈಗ ಧಾರ್ಮಿಕ ಸಮಸ್ಯೆಗಳನ್ನ ಒಡೆದು ಧಾರ್ಮಿಕ ಸಮಸ್ಯೆಗಳನ್ನ ವಶಪಡಿಸ್ಕೊಂಡು ನೋಡಿ. ಈಗಾಗಲೇ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಅಂತ ಒಂದು ಪ್ರಖ್ಯಾತ ದೇವಸ್ಥಾನ ಇದೆ. ಸನ್ಮಾನ್ಯ ಕೆಂಪೇಗೌಡರು ಅವಾಗ ನಿರ್ಮಾಣ ಮಾಡಿದ್ದು, ಅದನ್ನು ತಗೋಬೇಕು ಅಂತ ಮಾತಾಡ್ತಾರೆ. ಅಂದರೆ ಇವರೇನು ವರಮಾನ ಬರೋ ದೇವಸ್ಥಾನಗಳನ್ನ ವಶಪಡಿಸ್ಕೊಳ್ಳೋದು, ಅಲ್ಲಿ ಯಾರು ಭಕ್ತರಿರ್ತಾರೆ ಅವ್ರನ್ನ ಕನ್ವರ್ಷನ್ ಮಾಡಲಿಕ್ಕೆ ಷಡ್ಯಂತ್ರ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯ ಮಾಡಿಕೊಂಡು ಅವ್ರ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ವೋಟ್ ಬ್ಯಾಂಕ್ ಭದ್ರ ಮಾಡ್ಕೋಸ್ಕರ ಹಿಂದೂ ಸಮಸ್ಯೆಗಳ ಮೇಲೆ ಕಾನೂನು ದುರ್ಬಳಕೆ ಮಾಡಿಕೊಂಡು ಈಗ ನಮ್ಮ ಮೊದಲೇ ಹೇಳಿದೆ, ನಾವು ಇಲ್ಲಿಗಲ್ಗೆ, ಅಕ್ರಮಕ್ಕೆ, ಅಧರ್ಮಕ್ಕೆ ನಾವು ಯಾವುದೇ ನಮ್ಮ ಪಕ್ಷ ಆಗಲಿ, ನಮ್ಮ ಪಕ್ಷದ ನಾಯಕರಾಗಲಿ ಅಥವಾ ನಾವು ಬೆಂಬಲ ಕೊಡಲ್ಲ. ಅದೇ ರೀತಿಯಲ್ಲಿ ಸುಳ್ಳು ಆರೋಪ ಬಂದಾಗ ನಾವು ಹೋರಾಟ ಮಾಡೋದನ್ನ ನಿಲ್ಲಿಸೋದಿಲ್ಲ. ಆದರೆ ಒಂದು ಸಾಂಕೇತಿಕವಾಗಿ ಇವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರವರ, ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಆಶೀರ್ವಾದದಿಂದ JDS ಪಕ್ಷ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹೆಜ್ಜೆ ಇಟ್ಟಿದ್ದಾರೆ. ಅವರು ಹೆಜ್ಜೆ ಇಟ್ಟಿರೋದಕ್ಕೆ ಇವತ್ತು ಅಭೂತಪೂರ್ವವಾಗಿ ಬೆಂಬಲ ಸಿಕ್ಕಿದೆ. ಆದ್ದರಿಂದ ನಾವು ಇದು ಅವ್ರಿಗೆ ಎಚ್ಚರಿಕೆ, ಯಾರು ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಮೋಸ ಮಾಡ್ತಾರೆ, ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಕೆಟ್ಟೆಸ್ತಾರೆ, ಅವ್ರ ವಿರುದ್ಧ ಇದೇ ರೀತಿ ಹೋರಾಟ ಮಾಡ್ತೀವಿ ಅಂತ ಇದು ಎಚ್ಚರಿಕೆಯ ಧರ್ಮಸ್ಥಳದಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಮಸ್ತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರ ಪರವಾಗಿ ನಾನು ಅವ್ರಿಗೆ ಆಶೀರ್ವಾದ ಮಾಡೋದು, ಅವ್ರು ಸಹಕಾರ ಮಾಡೋಕ್ಕೆ ಯಾವತ್ತೂ ರೆಡಿ ಇದ್ದೀವಿ ಅಂತೇಳಿ ನಾನು. ಥ್ಯಾಂಕ್ ಯು ಸರ್.